ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಲಾಸ್ಟ್ ವಿಡಿಯೋದಲ್ಲಿ ನಾನು ಮಿಂತ್ರಾಯಿಂದ ತೋರಿಸಿದೆ. ನಾನು ಮಿಂತ್ರಾ ಪಾರ್ಸೆಲ್ಲು ಈ ಡ್ರೆಸ್ ತೆಗೆಸ್ಕೊಂಡಿದ್ದೆ. ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಕಾಟನ್ ಡ್ರೆಸ್ ಇದು. ದುಪ್ಪಟ್ಟ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಕಂಫರ್ಟಬಲ್ ಆಗಿದೆ. ಮತ್ತು ನೋಡೋಕ್ಕೆ ಸ್ವಲ್ಪ ಸುಮಾರು ಅನಿಸಿದ್ರು ತುಂಬ ಡೀಸೆಂಟಾಗಿದೆ, ತುಂಬ ಚೆನ್ನಾಗಿದೆ. ಲಿಂಕ್ ಏನಾದರೂ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀನಿ. ಇನ್ನು ಇವತ್ತು ಭಾನುವಾರ, ಇದು ಭಾನುವಾರದ ಮಧ್ಯಾಹ್ನದ ವ್ಲಾಗೇನೆ ಇದು. ಇವತ್ತು ತುಂಬ ದಿನಗಳೇನು ತುಂಬ ವರ್ಷಗಳೇ ಆಗಿತ್ತು ಅನಿಸುತ್ತೆ ನಿಪ್ಪಟ್ಟು ಮಾಡಿ. ನನ್ನ ಮಗಳು ತುಂಬ ದಿನದಿಂದ ನಿಪ್ಪಟ್ಟು ಬೇಕು ಅಂತ ಕೇಳ್ತಾ ಇದ್ಲು. ನಿಪ್ಪಟ್ಟನ್ನ ಮಾಡಿದ್ದೆ. ಈ ನಿಪ್ಪಟ್ಟನ್ನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕಪ್ಪು ಹುರಿದಿರೋಂಥ ಶೇಂಗಾ, ಸಿಪ್ಪೆ ತೆಗ್ದಿರೋಂಥ ಶೇಂಗಾ ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ನಾನಿಲ್ಲಿ ಹುರ್ಗಡ್ಲೆ ಹಾಕಿದ್ದೀನಿ. ಇದನ್ನು ತರಿಯಾಗಿ ಈ ರೀತಿ ರುಬ್ಕೊಬೇಕು. ಇದನ್ನು ರುಬ್ಕೊಂಡು ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಬಟ್ಲಲ್ಲಿ ನಾನು ಒಂದು ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಅದು ಬೋಂಡ ಯೂಸ್ ಮಾಡ್ತೀವಲ್ಲ ಅದು. ಅದೇ ಬಟ್ಲಲ್ಲಿ ನಾನು ಒಂದು 2 ಕಪ್ಪಷ್ಟು ಅಕ್ಕಿ ಹಿಟ್ಟು, ಮನೆಯಲ್ಲೇ ಮಾಡಿಸಿಟ್ಕೊಂಡಿರೋಂಥ ಅಕ್ಕಿ ಹಿಟ್ಟು, ಅದನ್ನು ಹಾಕ್ತಾಯಿದ್ದೀನಿ. ಇದು ಅಕ್ಕಿ ಹಿಟ್ಟು ಸ್ವಲ್ಪ ಬಿಸಿ ಮಾಡಾದರೂ ಹಾಕ್ಕೊಬೋದು. ಇದು ಫ್ರೆಶ್ಶಾಗೆ ಮಾಡಿಸಿದ ಅಕ್ಕಿ ಹಿಟ್ಟು, ಹಂಗಾಗಿ ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ಕಪ್ಪು ಎಳ್ಳು, ನಾನು ಬಿಳಿ ಎಳ್ಳೇನಿಲ್ಲ, ಮನೆಯದೇ ಎಳ್ಳಿದು ಕಪ್ಪೆಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಬೇಕು. ಆಮೇಲೆ ಖಾರದ ಪುಡಿ, ಒಣಮೆಣ್ಸಿನ್ಕಾಯಿನಾದರೂ ಹಾಕಬಹುದು. ನಾನಿಲ್ಲಿ ಇದನ್ನು ಹಾಕ್ತಾಯಿದ್ದೀನಿ, ಖಾರದ ಪುಡಿನೇ ಹಾಕ್ತಾಯಿದ್ದೀನಿ. 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಖಾರ ಏನು ಹೆಚ್ಚಿಗೆ ಹಾಕಲ್ಲ, ಅವ್ನ ಮಗಳಿದಳಲ್ವ, ಸ್ವಲ್ಪ ಚಿಕ್ಕಳಲ್ವ, ಹಂಗಾಗಿ. ಇನ್ನು ಇದು ಕರಿಬೇವನ್ನ ತುಂಬ ಜಾಸ್ತಿ ಅಂತಂದರೆ ಒಂದು ಅರ್ಧ ಬೌಲಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಿಸಿ ಹಾಕ್ಕೊಳ್ತಾ ಇದ್ದೀನಿ. ಇದು ನಿಪ್ಪಟ್ಟು ಚೆನ್ನಾಗಿ ಬರಬೇಕಂದ್ರೆ ಕಲಸೋ ಹದದ ಮೇಲೇ ಡಿಪೆಂಡು. ಯಾವ ರೀತಿ ಕಲಿಸ್ತೀವಿ ಅಂದರೆ ತೀರಾ ಅದನ್ನು ತೆಳ್ಳಗೂ ಕಲಿಸ್ಬಾರ್ದು, ತೀರಾ ಗಟ್ಟಿಗೂ ಕಲಿಸ್ಬಾರ್ದು. ಕಲಿಸೋದ್ರ ಮೇಲೇ ನಿಪ್ಪಟ್ಟು ಚೆನ್ನಾಗಿ ಬರೋದು. ಈ ರೀತಿ ಚೆನ್ನಾಗಿ ಎಲ್ಲ ಕಡೆ ಎಲ್ಲದನ್ನು ಮಿಕ್ಸ್, ಉಪ್ಪು ಖಾರ ಇದು ಎಲ್ಲದೂ ಸಹ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡೋದ್ರಲ್ಲೇ ಇರೋದು ನಿಪ್ಪಟ್ಟು. ಅಂದರೆ ನಿಪ್ಪಟ್ಟನ್ನ ನಾನು ಮೊದಲು ಮಾಡ್ತಿದ್ದೆ. ನನ್ನ ಮಗಳು ಇದಾದಮೇಲೆ ಎಣ್ಣೆ ಜಾಸ್ತಿ ಕೊಡಬಾರ್ದು ಅಲ್ವಾ ಅಂತೇಳ್ಬಿಟ್ಟು ಮಾಡೋದನ್ನು ಬಿಟ್ಟಿದ್ದೆ. ಇವಾಗ ಗೊತ್ತಾಗುತ್ತಲ್ವ ತಿನ್ನಂಗಾಗ ಅವಳಿಗೆ ತಿನ್ನೋದು, ಹಂಗಾಗಿ ಹೊರಗಡೆ ಎಲ್ಲ ನೋಡ್ದಾಗ ಕೇಳ್ತಾಳೆ. ಮನೆಯಲ್ಲೇ ಕೇಳ್ತಾ ಇದ್ಲು ತುಂಬ ದಿನದಿಂದ. ಸರಿ ಆಯಿತು ಇವತ್ತು ಮಾಡಿಕೊಡೋಣ ಅಂತ ಅಂದ್ಕೊಂಡು ಮಾಡಿಕೊಡ್ತಾಯಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆವಾಗಲೂ ನಾನು ತುಂಬ ದಿನಗಳಿಂದನೂ ಇದೇ ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದು, ಇದೇ ಅಳತೆಲ್ಲೇ ಮಾಡ್ಕೊಳ್ತಿದ್ದೆ. ಅವಾಗ ನಾವಿಬ್ಬರು ಇರ್ತಿದ್ವಿ, ಇವಾಗ 3 ಜನ ಇದ್ದೀವಿ. ತುಂಬ ಏನು ಮಾಡ್ಕೊಳ್ಳಲ್ಲ. ನೋಡಿ ಇವಾಗ ನೀಟಾಗಿ ಕಲಿಸಿದ್ರೆ ನೋಡಿ ಈ ಹದ ಬರಬೇಕು. ಕಲಿಸಿದ್ರೆ ಈ ರೀತಿ ಉಂಡೆ ಕಟ್ಟೋ ರೀತಿ ಸ್ವಲ್ಪ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮಿಕ್ಸ್ ಮಾಡಿ ಕಲಿಸೋದ್ರಲ್ಲೇ ನಾನು ಹೇಳ್ತಿದ್ದೇನಲ್ವ ನಿಪ್ಪಟ್ಟು ಬರೋದು ಚೆನ್ನಾಗಿ. ಈಗ ಸ್ವಲ್ಪನೇ ನೀರು ಹಾಕ್ಕೊಬೇಕು. ಒಂದೇ ಸಲ ನೀರು ಹಾಕ್ಕೊಬಾರ್ದು, ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕಾಗುತ್ತೆ. ನೀರು ಒಂದೇ ಸಲ ಹಾಕಿದ್ರೆ ಜಾಸ್ತಿ ಆಗೋಗ್ಬಿಡುತ್ತೆ. ಅದಕ್ಕೆ ನೋಡ್ಕೊಂಡು ಹಾಕಬೇಕು. ಮತ್ತು ಅಕ್ಕಿ ಹಿಟ್ಟಲ್ವಾ, ಅಕ್ಕಿ ಹಿಟ್ಟು ಅದು ನೀರು ಸ್ಟಾರ್ಟಿಂಗಲ್ಲಿ ತೊಗೊಂಡಿಲ್ಲ ಅನಿಸುತ್ತೆ, ಆಮೇಲೆ ನಾದಿದಾಗ ತುಂಬ ತೊಗೊಂಡಿರುತ್ತೆ ಅದು. ನೋಡಿ ಈ ಹದ ಬರಬೇಕು. ಇದು ಇವಾಗ ಆಗಿದೆ, ಈ ಸರಿ ಇದೆ ಇದು. ಇವಾಗ ನಾನು ಇದನ್ನ ಸ್ವಲ್ಪ ಆರಬಾರ್ದಲ್ವ ಮತ್ತು, ಹಾಗಾಗಿ ಒಂದು ಪ್ಲೇಟ್ನ ಮುಚ್ಚಿ ಇಡ್ತಾಯಿದ್ದೀನಿ. ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇನ್ನು ಈ ಕಡೆ ಒಂದು ಶೀಟ್ ಬರುತ್ತಲ್ಲ, ರೊಟ್ಟಿ ಮಾಡೋ ಶೀಟು, ಅದಕ್ಕೆ ನಾನು ಇಲ್ಲಿ ತೊಗೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಬೇಕಾದರೆ ರೊಟ್ಟಿ ಪ್ರೆಸ್ ಇತ್ತು, ಅದರಲ್ಲೇ ನಾನು ಒತ್ಕೊಂಬೋದಿತ್ತು. ಒಂದೇ ಸಲ ಒಂದು ರೊಟ್ಟಿ ಮಾಡೋಷ್ಟು ತೊಗೊಂಡು ರೊಟ್ಟಿ ಥರ ಒತ್ಕೊಂಡು ಕಟ್ ಮಾಡಿಕೊಂಡು ಇದ್ದರೆ ಒಂದು ಬೌಲ್ ಶೇಪಲ್ಲೇ ಬರೋದು. ನಾನು ಮತ್ತೆ ಅದು ತುಂಬ ವೆಯ್ಟ್ ಇದೆ ನಂದು ರೊಟ್ಟಿ ಮಿಷಿನು, ಹಂಗಾಗಿ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಕೈಯಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬರ್ತಾಯಿದ್ದೀನಿ. ನೋಡಿ ಈ ರೀತಿ. ಅಂದರೆ ಇದು ನಿಪ್ಪಟ್ಟು ತೆಳ್ಳಗಿರಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ದಪ್ಪ ಇದ್ರೇನು ಇದನ್ಸುತ್ತೆ ಅಂತ ಅಂದ್ಕೊಳ್ತೀವಿ, ಇಲ್ಲ, ನಿಪ್ಪಟ್ಟು ದಪ್ಪ ಇದ್ರೇ ಚೆನ್ನಾಗಾಗೋದು. ತೆಳ್ಳಗಾದರೆ ಏನಾಗುತ್ತೆ, ಅದು ಬೇಗ ಇದಾಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ ಅದು. ನಿಪ್ಪಟ್ಟು ಸ್ವಲ್ಪ ದಪ್ಪನೇ ಇರಬೇಕು, ಹಂಗಾಗಿ ಸ್ವಲ್ಪ ದಪ್ಪನೇ ತೊಟ್ಕೊಳ್ತಾ ಇದ್ದೀನಿ. ಅದು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರ್ಬೇವಿನ ಸೊಪ್ಪು ಸ್ವಲ್ಪ ಹಿಂಗೆ ಹೊರಗಡೆ ಬರುತ್ತೆ. ನೋಡಿ ಈ ರೀತಿ
ತೊಟ್ಕೊಳ್ತಾ ಇದ್ದೀನಿ. ಒಂದೇ ಸಲಿಗೆ ಒಂದು 4 ಹಾಕೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಈ ಕಡೆ ಕಾಯ್ತಾ ಇತ್ತು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಹಾಕಬೇಕಾಗುತ್ತೆ. ಇನ್ನು ಈ ಕಡೆ ನಾನಿಲ್ಲಿ ತೊಟ್ಕೊಳ್ತಾ ಇದ್ದೀನಿ. ಒಂದು ಈ ಎಲೆಯಲ್ಲಿ 4 ತಟ್ಬೋದು, 4. ಹಾಗಾಗಿ 4 ಮಾಡ್ಕೊಳ್ಳೋಣ ಒಂದೇ ಸಲ. ಅಂದರೆ ಇವು ನಮ್ಮ ಮನೆಯವರು ಇರಲಿಲ್ಲ, ನನ್ನ ಮಗಳು ಒಬ್ಬಳೆ ಮಲಗಿದ್ಲು ಅವಳು. ಆಮೇಲೆ ಹಾಗಾಗಿ ಅವಳು ಎದ್ದೇಳೋ ಅಷ್ಟರೊಳಗೆ ಮಾಡ್ಕೊಬೇಕು. ಎದ್ಮೇಲೂ ಇಲ್ಲಿಗೆ ಬರ್ತಾಳೆ, ಎಣ್ಣೆ ಇಟ್ಕೊಂಡಿರ್ತೀನಲ್ವ, ಭಯ ಆಗುತ್ತೆ. ಹಂಗಾಗಿ ನಾನಿಲ್ಲಿ ಒಂದು 3 ಬೇಯಿಸ್ಬೋದಿತ್ತು, 4ನ ಬೇಯಿಸೋಣ ಅಂತೇಳ್ಬಿಟ್ಟು ತೊಗೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ದಪ್ಪನೇ ತೊಟ್ಕೊಬೇಕು. ಇವಾಗ ಹಾಕ್ತಾಯಿದ್ದೀನಿ. ಇದು ನೋಡೋದಕ್ಕೆ ಬಾಣಲೆ ಚಿಕ್ಕದನ್ಸುತ್ತೆ, ಆದರೂ ಬೇಯುತ್ತೆ. ನಾನಿಲ್ಲಿ 3 ಬೇಯಿಸ್ಕೊಬೋದಿತ್ತು, 3 ಏನಿಲ್ಲ, ನಾನು 4 ಹಾಕ್ತಾಯಿದ್ದೀನಿ. ಗೊತ್ತು. ಆಮೇಲೆ ಎಣ್ಣೆ ದೊಡ್ಡ ಪಾತ್ರೆಗೆ ಇಟ್ಟಿದ್ರೆ ಎಣ್ಣೆ ಜಾಸ್ತಿ ಹಾಕಿರ್ತೀನಿ, ಮತ್ತು ಅದನ್ನು ಯೂಸ್ ಮಾಡೋಕ್ಕೆ ಆಗಲ್ಲ. ಹಂಗಾಗಿ ನಾನಿಲ್ಲಿ ಸ್ವಲ್ಪ ಕಡಿಮೆ ಪಾತ್ರೆಯಲ್ಲೇ ಬಾಣಲಿಲೇ ಎಣ್ಣೆನೂ ಆದರೆ ಇದರಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಹಾಕ್ತಾಯಿದ್ದೀನಿ. ನೋಡೋಕೆ ಹಂಗೆ ಅನಿಸುತ್ತೆ, ಬಟ್ ಬೇಯುತ್ತೆ, 4 ಬೇಯುತ್ತೆ. ಹಾಗಾಗಿ ಈಗ ನೋಡಿ ಲೋ ಫ್ಲೇಮಲ್ಲಿತ್ತು, ಕಾಯ್ದಿತ್ತು ಎಣ್ಣೆ. ಇವಾಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಬೇಕು. ಇದು ಹೆಂಗೆ ಅಂತಂದರೆ ಸಡನ್ನಾಗಿ ತೆಗಿಬಾರ್ದು, ಈ ರೀತಿ ಎಣ್ಣೆ ಎಲ್ಲ ಹೋಗಬೇಕು. ಸಡನ್ನಾಗಿ ತೆಗಿಯೋಕ್ಕೆ ಹೋಗೋದ್ರೆ ಏನಾಗುತ್ತೆ ಅಂದರೆ ಕಟ್ ಆಗುತ್ತೆ. ಅದಾಗೆ ಮೇಲೆ ಬರುತ್ತೆ, ಮೇಲೆ ಬರೋವರೆಗೂ ನಾವು ವೆಯ್ಟ್ ಮಾಡಿ ತೆಗಿಬೇಕಾಗುತ್ತೆ. ನೋಡಿ ಇವಾಗ ಅದು ಸ್ವಲ್ಪ ಕಟ್ಟಾಯಿತು, ಬೇಗ ತೆಗಿಯೋಕ್ಕೆ ಹೋಗಿದ್ದೀನಿ ನಾನು, ಹಾಗಾಗಿ ಕಟ್ಟಾಯಿತು. ನೀವು ತೆಗಿಬೇಡಿ, ಅದು ಒಂದು ಅರ್ಧ ಅದು ಆ ನೊರೆ ಜಾಸ್ತಿ ಇರುತ್ತಲ್ವ, ಅದೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಕಡಿಮೆ ಆಗಬೇಕು, ಆವಾಗ ತೆಗಿಬೇಕು. ಆವಾಗ ತೆಗೆದ್ರೆ ಅದು ಪರ್ಫೆಕ್ಟಾಗಿ ಆಗಿರುತ್ತೆ. ತಕ್ಷಣ ತೆಗಿಬಾರ್ದು, ಒಂದು 2 ನಿಮಿಷನಾದರೂ ಬಿಡಬೇಕು ಒಂದು ಕಡೆ ಬೇಯೋದಕ್ಕೆ. ಆವಾಗ ಅದು ಗೊತ್ತಾಗ್ಬಿಡುತ್ತೆ, ಅದಾಗೆ ಮೇಲೆ ಬರುತ್ತೆ. ಆ ಮೇಲೆ ಬಂದ ಮೇಲೆ ಈ ರೀತಿ 2 ಕಡೆನೂ ತಿರುಗಿಸಿ ಬೇಯಿಸ್ಕೊಬೇಕು. ಒಂದು ಕಡೆ ಒಂದು 2 ನಿಮಿಷ, ಇನ್ನೊಂದು ಕಡೆ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕು, ಹೈ ಫ್ಲೇಮಲ್ಲೂ ಬೇಯಿಸ್ಕೊಬಾರ್ದು, ಲೋ ಫ್ಲೇಮಲ್ಲೂ ಬೇಡ. ಇದು ಮೀಡಿಯಮ್ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಸಾಕು. ಇದು ಫಸ್ಟಿಂದಲ್ವ, ಹಂಗಾಗಿ ಸ್ವಲ್ಪ ಒಂದು ಕಟ್ಟಾಯ್ತು ಅಷ್ಟೇ ಒಂದು ಸೈಡಲ್ಲಿ. ಇನ್ನು ಇದ್ರದ್ದೆಲ್ಲ ಚೆನ್ನಾಗಿ ಬಂತು. ಅದು ತುಂಬ ದಿನ ಬೇರೆ ಆಗಿತ್ತಲ್ವ, ಮಾಡ್ತಾನೆ ಇದ್ದರೆ ಸ್ವಲ್ಪ ಇದಿರುತ್ತೆ. ತುಂಬ ವರ್ಷಗಳೇ ಆಗಿತ್ತು ಅಂತಲೇ ಹೇಳ್ಬೋದು. ಮೊದಲಂತೂ ನಮ್ಮ ಮನೇಲಿ ಕಂಪಲ್ಸರಿ ಇರೋದು, ಒಂದು ಸ್ನ್ಯಾಕ್ಸ್ ಮುಗಿದ್ರೆ ಇನ್ನೊಂದು ಸ್ನ್ಯಾಕ್ಸ್ ಹೊರಗಡೆ ತರ್ತಿರ್ಲಿಲ್ಲ, ಮನೇಲೇ ಈ ರೀತಿ ಇರೋದು. ಇವಾಗ ಇವಳಿಗೆ ಇದ್ದರೆ ಎಣ್ಣೆದು ಕೊಡ್ತೀನಲ್ಲ ಅಂತೇಳ್ಬಿಟ್ಟು ಮಾಡ್ಕೊಳ್ತಿರ್ಲಿಲ್ಲ. ಅದರಲ್ಲಿ ಹೆಲ್ದಿ ವರ್ಷನ್ ಅವಳಿಗೆ ಸ್ನ್ಯಾಕ್ಸ್ ಕೊಡ್ತಿದ್ದೆ. ಈ ರೀತಿ ಕರೆದಿರೋದು ಸ್ವಲ್ಪ ಕಮ್ಮಿ ಮಾಡಿದ್ದೆ, ಕೇಳ್ತಿದ್ಲಲ್ಲ ಅಂತೇಳ್ಬಿಟ್ಟು ಇವತ್ತು ಮಾಡಿದೆ. ಅದು ನೊರೆ ಎಲ್ಲ ಹೋಗೋವರೆಗೂ ಸಹ ಬಿಡಬೇಕು. ಏನೇ ಆಗಲಿ ಅದು ಫಸ್ಟು ಕರಿಯೋದು ಸ್ವಲ್ಪ ಹಂಗೆ ಅನಿಸುತ್ತೆ. ಆಮೇಲಿಂದ ಅದು ಎಣ್ಣೆ ಎಲ್ಲ ಚೆನ್ನಾಗಿ ಕಾದೇ ಇರುತ್ತಲ್ಲ, ಒಂದು ಅದಕ್ಕೆ ಬಂದಿರುತ್ತಲ್ವ, ಆವಾಗ ಅದು ನೆಕ್ಸ್ಟ್ ಟೈಮಿಂದ ಕರೆಕ್ಟ್ ಆಗುತ್ತೆ. ನೋಡಿ ಈ ರೀತಿ ಬರಬೇಕು, ಈ ಥರ ಕಲರ್ ಚೇಂಜ್ ಆಗಬೇಕು. ಆ ರೀತಿ 2 ಕಡೆ ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಂಬಿಟ್ರೆ ಗರಿಯಾದ ನಿಪ್ಪಟ್ಟು ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ಇದು. ಇದೇ ಇವಾಗ 15 ದಿನ ಇಟ್ಟರೂ ಸಹ ಏನೂ ಆಗಲ್ಲ. ಇದೇ ರೀತಿಯೇ ಅದು ಕರುಮ್ ಅಂತಲೇ ಕ್ರಿಸ್ಪಿಯಾಗೇ ಇರುತ್ತೆ. ನಾವು ಒಂದು ನೀಟಾಗಿರೋಂಥ ಅದು ಏರೋ ಹೋಗ್ದಿದ್ದಂಥ ಪಾತ್ರೆಗೆ ಒಂದು ಬಾಕ್ಸಿಗೆ ಹಾಕಿಟ್ಕೊಂಬಿಟ್ರೆ ಸಾಕು. ನೋಡಿ ಇವಾಗ ಎಣ್ಣೆ ಕಾದಿದೆ ಅಲ್ವ, ಸೆಕೆಂಡ್ ಬ್ಯಾಚಲ್ಲಿ ನೋಡಿ ಇವಾಗ ಹೆಂಗೆ ತಿರುಗಿಸಿದ್ರೂ ಅದೇನೂ ಆಗ್ತಿಲ್ಲ. ಇವಾಗ ಆಲ್ರೆಡಿ ಆಗಿದೆ, ಚೆನ್ನಾಗಾಗಿದೆ. ಈ ರೀತಿ ಮತ್ತೆ ಇನ್ನೊಂದು ಬ್ಯಾಚಲ್ಲಿ ಒಂದು 4 ತಟ್ಕೊಂಡು ಕರ್ಕೊಳ್ತಾ ಇದ್ದೀನಿ. ಹಾಗೇನೆ ಅದು ಒಂದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಿರಬಹುದು. ತುಂಬ ಚೆನ್ನಾಗಿ ಬಂದಿತ್ತು. ಪರವಾಗಿಲ್ಲ, ಇಷ್ಟು ವರ್ಷ ಬಿಟ್ಟು ಮಾಡಿದ್ದಕ್ಕೂ ಸೇಮ್ ಅದೇ ಟೇಸ್ಟಲ್ಲೇ ಬಂದಿತ್ತು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಬಿಗಿನರ್ಸ್ ಆಗಿರ್ಬೋದು, ಈ ಅಳತೆಯಲ್ಲಿ ನೀವು ಮಾಡಿ ಖಂಡಿತ ಚೆನ್ನಾಗಿರುತ್ತೆ. ಇಷ್ಟ ಆಯಿತು, ಅಷ್ಟು ಹಿಟ್ಟಿಗೆ ಇಷ್ಟೆಲ್ಲ ನಿಪ್ಪಟ್ಟಾಯಿತು. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಬೇಕಾದ್ರೆ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ಮಾಡೋಕ್ಕೆ ಬರಲ್ಲ ಅಂದರೂ ಸಹ ಟ್ರೈ ಮಾಡಿ. ಇನ್ನು ಅಷ್ಟರಲ್ಲಿ ನನ್ನ ಮಗಳು ಎದ್ದಿದ್ಲು, ಅವಳಿಗೆ ಕೊಟ್ಟೆ. ಕೇಳ್ತಾ ಇದ್ದೀನಿ ಇಲ್ಲಿ ವಾಯ್ಸ್ನ ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ, ಕೇಳ್ತಾ ಇದ್ದೀನಿ ಹೆಂಗಿದೆ ಅಂತ. ಹೇಳ್ತಿದ್ದಾಳೆ, ಅವಳು ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತಲೇ ಹೇಳೋದು, ಇಲ್ಲ ಅಂತಂದರೆ ಅವಳು ಡೈರೆಕ್ಟಾಗಿ ಹೇಳ್ಬಿಡ್ತಾಳೆ, ಇಲ್ಲ ಮಮ್ಮಿ ಚೆನ್ನಾಗಿಲ್ಲ ಅಂತ. ಇಷ್ಟ ಆಯ್ತಂತೆ, ಹಾಗಾಗಿ ತಿಂತಿದ್ದಾಳೆ ನೋಡಿ. ಇನ್ನು ಅವಳು ಆಲ್ರೆಡಿ ಇದು ಸ್ಮೆಲ್ಲು ಎಲ್ಲ ನೋಡಿಬಿಟ್ಟು ಆಲ್ರೆಡಿ ಎದ್ದುಬಿಟ್ಲು. ಅವಳು ಮಲಗ್ತೀನಿ ಅಂತ ಮಲಗಿಸಿದ್ದೆ, ಮಲಗಲೂ ಇಲ್ಲ, ಏನೂ ಇಲ್ಲ. ಇನ್ನು ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನಾನು ಅವಳು ಕೂತಿದ್ವಿ. ಇನ್ನು ಆಯಿತು, ಇದನ್ನೆಲ್ಲ ಹಾರಾಗಿ ಬಿಡಬೇಕಲ್ಲ, ಇಲ್ಲಿ ನಮ್ಮ ಮನೇಲೇನು ಚಿಮಿನಿ ಎಲ್ಲ ಏನಿಲ್ಲ. ಹಾಗಾಗಿ ಎಣ್ಣೆ ಸ್ಮೆಲ್ಲೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಹೋಗಿದ್ದೆ. ಇವಾಗ ಒಂದು ಬಾಕ್ಸಲ್ಲಿ ಎತ್ತಿಡ್ತಾ ಇದ್ದೀನಿ. ಆ ಬಾಕ್ಸಲ್ಲಿ ಏನು ಸ್ವಲ್ಪ ಟೈಟಾಗಿದೆ ಬಾಕ್ಸು, ಹಾಗಾಗಿ ಆ ಬಾಕ್ಸಲ್ಲಿ ಎತ್ತಿಡ್ತಾ ಇದ್ದೀನಿ. ಆಗಿತ್ತು, ಒಂದು 30 ಮೇಲಾಗಿತ್ತು, ಚೆನ್ನಾಗಿತ್ತು. ಹಂಗಾಗಿ ನಾನು ಅದನ್ನು ಎತ್ತಿಟ್ಬಿಟ್ಟು ಈ ಕಡೆ ಟೀ ಮಾಡಿಕೊಂಡು ಇನ್ನು ದೋಸೆಗೆಲ್ಲ ನೆನೆಸಿದ್ದೆ. ನಾನು ಸೋಮವಾರ ಅಲ್ವಾ ಕ್ಲಾಸು, ಅವರು ಮಧ್ಯಾಹ್ನ
ತಿಂಡಿಗೆಲ್ಲ ಬೇಕಲ್ಲ. ಇನ್ನು ಡೇ ಸ್ಟಾರ್ಟ್ ಆದರೆ ಇನ್ನು ವೀಕ್ ಡೇಸು ಡೈಲಿ ಒಂದೊಂದು ಥರ ತಿಂಡಿ ಆಗಲೇಬೇಕಲ್ವ. ಹಂಗಾಗಿ ಇನ್ನು ಇದನ್ನು ಎತ್ತಿಟ್ಬಿಟ್ಟು ಈ ಕಡೆ ಟೀಗೂ ಇಟ್ಟಿದ್ದೆ. ನನಗೆ ಮಧ್ಯಾಹ್ನ ಅದು ಊಟನೂ ಆ ಸ್ಮೆಲ್ಗೆ, ಎಣ್ಣೆ ಸ್ಮೆಲ್ಗೆ, ಎಣ್ಣೆಲಿ ಕರೆದ್ಬಿಟ್ರೆ ಆ ಸ್ಮೆಲ್ಲಿಗೆ ಊಟನೂ ಸಹ ಸೇರಲ್ಲ, ಹಂಗಾಗುತ್ತೆ. ಹಂಗಾಗಿ ಹೊರಗಡೆ ಹೋಗಿದ್ದೆ ನಾನು. ಒಂದು ಲೋಟ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ. ಏನೇ ಆಗಲಿ, ಬಜ್ಜಿನೇ ಆಗಲಿ, ಯಾವುದನ್ನೇ ಮಾಡಲಿ, ಈ ರೀತಿ ಕೆಳಗಡೆ ಲಾಸ್ಟಿಗೆ ಉಳಿಯುತ್ತಲ್ವ, ಅದನ್ನು ತಿನ್ನೋದ್ರಲ್ಲಿ ಏನೋ ಒಂಥರ ಖುಷಿ ನನಗಂತೂ. ನಾನಂತೂ ಆ ಥರ ತಿಂತೀನಿ, ನೀವು ತಿಂತೀರಾ ಕಮೆಂಟ್ ಮಾಡಿ. ಏನೋ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಇನ್ನು ಎಣ್ಣೆದಲ್ವ, ಅದನ್ನು ಸಪ್ರೇಟ್ ಎತ್ತಿಡ್ತಾ ಇದ್ದೀನಿ. ಹಂಗಾಗಿ ಎಣ್ಣೆಯಿಂದ ಮಿಕ್ಸ್ ಮಾಡಿಬಿಟ್ರೆ ಇನ್ನು ಪಾತ್ರೆ ಅದೆಲ್ಲ ಮತ್ತೆ ಅದ್ರ ಜೊತೆ ಮಿಕ್ಸ್ ಆದರೆ ಎಲ್ಲ ಪಾತ್ರೆನೂ ಜಿಡ್ಡಾಗುತ್ತೆ ಅಲ್ವಾ. ಇನ್ನು ದೋಸೆಗೆ ನೆನೆಸಿದ್ದೆ, ಈಗ ದೋಸೆ ರುಬ್ಕೊಳ್ಳೋಣ ಅಂತ. ಇಲ್ಲಿ ನಾನೇನು ಸಪ್ರೇಟ್ ಏನು ನೆನೆಸಿಲ್ಲ, ಎಲ್ಲ ಇದರಲ್ಲೇ ನೆನೆಸಿದ್ದೀನಿ. ಅವಳು ಮಸಾಲೆ ದೋಸೆ ಕೇಳಿದ್ಲು ನನ್ನ ಮಗಳು, ಹಾಗಾಗಿ ಮಸಾಲೆ ದೋಸೆನೇ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಇನ್ನು ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿ, ಸ್ವಲ್ಪ ಕಡಲೆಬೇಳೆ, ಮೆಂತೆ ಎಲ್ಲ ನಾನು ಇದಕ್ಕೇ ನೆನೆಸಿರ್ತೀನಿ. ಒನ್ ಟೈಮ್ಗೆ ಎಷ್ಟು ಬೇಕು ಅಷ್ಟೇ ನೆನೆಸೋದು. ಮತ್ತು ಅದನ್ನು ಇದ್ರೂ ತಿಂತೀವಲ್ವ, ಹಾಗಾಗಿ ತಿನ್ಬೇಕು ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಜಾಸ್ತಿ ಮಾಡ್ಕೊಳ್ಳಲ್ಲ. ಯಾವುದೂ ಒಳ್ಳೆಯದಲ್ಲ, ಅತಿ ಆದರೆ ಎಲ್ಲದೂ ಅಷ್ಟೇ ಅಲ್ವ. ಎಷ್ಟು ಬೇಕು ಅಷ್ಟು ಮಾಡ್ಕೊಬೇಕು. ಹಂಗಾಗಿ ಮಾಡ್ಕೊಳ್ಳೋಣ ಅಂತ ಈ ಕಡೆ ರುಬ್ಕೊಳ್ತಾ ಇದ್ದೀನಿ. ಟೀನೂ ಆಗ್ತಾಯಿತ್ತು. ಟೀ ಆಗೋದ್ರಲ್ಲಿ ಎಲ್ಲದನ್ನು ಈ ಕಡೆ ಮಾಡ್ಕೊಬೇಕು. ಮಧ್ಯಾಹ್ನ ಇವತ್ತು ಸೊಪ್ಪಿನ ಸಾಂಬಾರೆಲ್ಲ ಮಾಡಿದ್ದೆ, ಹಾಗಾಗಿ ಮತ್ತೆ ಸಂಜೆಗೇನು ಸಾಂಬಾರು ಮಾಡೋ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಒಬ್ಬರೇ ಸ್ವಲ್ಪ ಈ ಥರ ಕರಿಯೋದೆಲ್ಲ ಇದ್ದಾಗ ಮಾಡೋದು ಸ್ವಲ್ಪ ಹಿಂಸೆ ಅನಿಸುತ್ತೆ. ನಮ್ಮ ಮನೆಯವರಿದ್ದರೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಕರ್ಕೊಡ್ರಿ ಅಂತಂದರೆ ನಾನು ಎಲ್ಲ ರೆಡಿ ಮಾಡಿಕೊಟ್ರೆ ಪಾಪ ಕರ್ಕೊಡ್ತಾರೆ. ಇವತ್ತು ಅವರು ಡ್ಯೂಟಿಗೆ ಹೋಗಿದ್ರು, ಹಾಗಾಗಿ ಒಬ್ಬಳೇ ಮಾಡಬೇಕಾಯ್ತು. ಕೇಳ್ತಿದ್ಲಲ್ಲ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟೆ. ಇನ್ನು ದೋಸೆಗೂ ಅಷ್ಟೇ, ಇವಾಗ ಈ ಥರ ಇರುತ್ತೆ ವಾತಾವರಣ ಅಲ್ವಾ. ಹಂಗಾಗಿ ನಾನು ಬೆಳಗ್ಗೆ ಟೈಮ್ಗೆ ನಾವು ಎಷ್ಟೇ ಉದ್ದಿನಬೇಳೆ ಹಾಕಿದ್ರೂ ಅದು ಚಳಿ ಇದ್ದರೆ ಸ್ವಲ್ಪ ಫರ್ಮೆಂಟೇಷನ್ನು ನಾಳೆ ಬೆಳಗ್ಗೆಗಿನ ನಾಳೆ ಮಧ್ಯಾಹ್ನ ಚೆನ್ನಾಗಾಗುತ್ತೆ. ಬಟ್ ಬೆಳಗ್ಗೆ ಸ್ವಲ್ಪ ರಫ್ ಅನಿಸುತ್ತೆ ಅಷ್ಟೇ. ಸೇಮ್ ಕ್ವಾಂಟಿಟಿ ಎಷ್ಟು ಬೇಗ ಅಷ್ಟು ಉದ್ದಿನಬೇಳೆ ಹಾಕಿದ್ರೂ ಅಷ್ಟೇ. ಹಂಗಾಗಿ ನಾನು ಈ ಥರ ಚಳಿ ಇದ್ದಾಗ ಏನು ಮಾಡ್ತೀನಿ ಅಂತಂದರೆ, ಹಿಟ್ಟನ್ನ ನಾನು ಕಲಿಸ್ತೀನಲ್ವ, ಅದೇ ಟೈಮಲ್ಲಿ ನಾನು ಉಪ್ಪು ಹಾಕ್ಬಿಡ್ತೀನಿ. ಇನ್ನು ಮಸಾಲೆ ದೋಸೆ ಕೇಳಿದ್ದಲ್ವ, ಕಲ್ಲರ್ಗೆ ಅಂತ ಹೇಳ್ಬಿಟ್ಟು ಇವತ್ತು ಕಲ್ಲರ್ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು 1 ಸ್ಪೂನು ಸಕ್ಕರೆನೂ ಸಹ ಹಾಕ್ತಾಯಿದ್ದೀನಿ. ಇವಾಗಲೇ ಕಲಸಿಟ್ಬಿಡ್ತೀನಿ ನಾನು, ಇವಾಗ ಮಾಡಬೇಕಾದ್ರೇ. ಚಳಿ ಇರೋದ್ರಿಂದ ಫರ್ಮೆಂಟೇಷನ್ ಲೇಟ್ ಆಗುತ್ತೆ, ಅದು ಹಿಟ್ಟು ಚೆನ್ನಾಗಾಗಲ್ಲ ಅಂತ ಹೇಳ್ಬಿಟ್ಟು ಉಪ್ಪನ್ನು ಸಹ ಇವಾಗಲೇ ಹಾಕ್ತೀನಿ. ಇನ್ನು ಬೇಸಿಗೆ ಟೈಮಲ್ಲ ಆದರೆ ನಾನು ಉಪ್ಪು ಹಾಕಲ್ಲ, ಏಕೆಂತಂದರೆ ಬೆಳಗ್ಗೆ ಎದ್ದು ಹಾಕ್ಕೊಳ್ತೀನಿ. ಇವಾಗ 1 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಇವಾಗಲೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಡ್ತೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಅದು ಉಪ್ಪು ಹಾಕಿರೋದ್ರಿಂದನೂ ಅದು ಫರ್ಮೆಂಟೇಷನ್ ಆಗಿರುತ್ತೆ, ಆಗಿಲ್ಲ ಅಂತೇನಿಲ್ಲ. ಇನ್ನು ಇದು ಪಾತ್ರೆ ಎಲ್ಲ ಇತ್ತು, ಈ ಪಾತ್ರೆ ಅದು ಎಣ್ಣೆ ಪಾತ್ರೆ ಎಲ್ಲ ಇತ್ತು, ಇವಾಗೆಲ್ಲ ಮತ್ತೆ ವಾಶ್ ಮಾಡಬೇಕು. ಇದೇ ಆಗುತ್ತೆ, ಏನಾದರೂ ಒಂದು ಮಾಡಿದ್ರೆ ಪಾತ್ರೆಗಳು ತುಂಬ ಬಿದ್ದೇ ಬೀಳುತ್ತೆ. ಹಾಗಂತೇಳಿ ಮಾಡ್ದಂಗೂ ಇರೋಕ್ಕಾಗಲ್ಲ. ಮಕ್ಕಳು ಮುಂದೆ ಇವೆಲ್ಲ ಏನೂ ಅಂದ್ಕೊಳ್ಳೋಂಗಿಲ್ಲ, ಮಾಡಲೇಬೇಕು. ನೋಡಿ, ಇವಾಗ ಇದಕ್ಕೆ ಉಪ್ಪು ಹಾಕಿ ಎತ್ತಿಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಬೇಕಷ್ಟು ಎತ್ತಿಡ್ತಾಯಿದ್ದೀನಿ. ದೋಸೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಾದರೆ 1 ಸ್ಪೂನ್ ಸಕ್ಕರೆ ಹಾಕಿ ನೋಡಿ, ಕಲ್ಲರು ಚೇಂಜಸ್ ಗ್ಯಾರಂಟಿ ಆಗೇ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಬೇಕಾದ್ರೆ ಮಸಾಲೆ ದೋಸೆ ಮಾಡ್ಬೇಕಾದ್ರೆ ಕಲ್ಲರ್ ಯಾರು ಬರಲ್ಲ ಅಂತಾರೆ ಅಂಥವ್ರು ಬೇಕಾದ್ರೆ 1 ಸ್ಪೂನ್ ಸಕ್ಕರೆ ಹಾಕಿ ನೋಡಿ, ತುಂಬ ಖಂಡಿತ ಚೆನ್ನಾಗಿ ಬಂದೇ ಬರುತ್ತೆ. ಇನ್ನು ನಾನು ಇವತ್ತು ಹಾಕ್ತಿರೋದಲ್ವ ಸೋಮವಾರ, ಇವತ್ತು ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಮಗಳು ಅಂತೂ ಖುಷಿಪಟ್ಟು ತಿಂದಳು. ಅವಳಿಗೆ ಅದೇನೋ ಆ ಮಸಾಲೆ ದೋಸೆ ಅಂತಂದರೆ ಆ ಕೆಂಪು ಚಟ್ನಿ ಅದೆಲ್ಲ ಕೇಳ್ತಿರ್ತಾಳೆ ಅವಳು, ಅವಳಿಗೆ ತುಂಬ ಇಷ್ಟ. ಹಂಗಾಗಿ ಅವಳು ಕೇಳಿದಾಗ ಹಿಂಗೆ ಒಂದು ವಾರ ಮಾಡಿದ್ರೆ 1-2 ವಾರದಲ್ಲಿ ಒಂದು ಸಲನಾದ್ರೂ ಈ ರೀತಿ ಮಸಾಲೆ ದೋಸೆ ಮಾಡಿಕೊಡ್ತೀನಿ. ಹೊರಗಡೆ ಕೊಡ್ಸೋದಕ್ಕಿಂತ ಆ ಎಣ್ಣೆ ಎಲ್ಲ ಹಾಕಿರ್ತಾರಲ್ವ, ಹಂಗಾಗಿ ಮನೆಯಲ್ಲೇ ಮಾಡಿಕೊಟ್ರಾಯ್ತು. ಎಷ್ಟೊತ್ತಾಗುತ್ತೆ ಮಾಡೋದನ್ನು, ಸ್ವಲ್ಪ ಹೊತ್ತು ಆಗುತ್ತೆ ಅಷ್ಟೇ. ಹಂಗಾಗಿ ಮಾಡ್ಕೊಳ್ಳೋಣ ಅಂತ ಅದನ್ನು ರೆಡಿ ಮಾಡ್ಕೊಳ್ತಿದ್ದೆ. ಇನ್ನು ಹಿಟ್ಟು ರುಬ್ಬಿದಾಗೆ ಪಾತ್ರೆ ಎಲ್ಲ ಇತ್ತು, ಎಣ್ಣೆ ಪಾತ್ರೆನೂ ಇತ್ತು, ಅದನ್ನೆಲ್ಲ ವಾಶ್ ಮಾಡಬೇಕು. ಇವಾಗ ಎತ್ತಿಟ್ಟು ಸ್ವಲ್ಪ ಟೀ ಕುಡಿದ್ಬಿಟ್ಟು ಆಮೇಲೆ ವಾಶ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಮಾಡಿದ್ರೆ ಎಷ್ಟೇ ನೀಟಾಗಿ ಮಾಡ್ತೀನಿ ಅಂತಂದ್ರೂ ಆ ಹಿಟ್ಟಿನ ಚೆಲ್ಲುತ್ತೆ. ಅದನ್ನು ನೋಡೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ ಅನ್ನಂಗೆ ಆಗುತ್ತೆ. ಕ್ಲೀನ್ ಮಾಡಿ ಇಡಲೇಬೇಕು. ಹಂಗಾಗಿ ಈ ಕಡೆ ಟೀ ಮಾಡ್ಕೊಂಡಿದ್ದೆ, ಟೀ ಕುಡಿದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಬಂದೆ.
ಇನ್ನು ಟೀ ಕುಡಿಬೇಕಾದ್ರೆ ನನ್ನ ಮಗಳು ಬಂದೇ ಬರ್ತಾಳೆ. ಅದನ್ನು ಕುಡಿಬೇಡಿ ಅಂತ ಹೇಳ್ತೀನಿ, ನೀವು ಕುಡಿತೀರಾ, ಇದೇ ಆಗಿರುತ್ತೆ ಅವಳ ಕ್ವಶನ್ಸು. ಹಾಗಾಗಿ ಬಂದೇ ಬರ್ತಾಳೆ, ಹೇಳ್ತಾನೆ ಇರ್ತಾಳೆ ಪ್ರತಿ ಸಲ. ಅವಳ ಮುಂದೆ ಬೆಳಗ್ಗೆ ಟೈಮ್ ಅವಳಿಗೆ ಗೊತ್ತಾಗಲ್ಲ, ಏಕೆ ಅಂತಂದರೆ ಅವಳು ಸ್ಕೂಲ್ಗೆ ಹೋದ್ಮೇಲೆ ಕುಡಿತೀವಿ. ಈ ಸಂಜೆ ಟೈಮ್ ಅವಳಿಗೆ ಗೊತ್ತಾಗುತ್ತಾ ಕೇಳಕ್ಕೆ ಬಂದೇ ಬರ್ತಾಳೆ. ಇನ್ನು ಪಾತ್ರೆ ಎಲ್ಲ ತೊಳೆದುಬಿಟ್ಟು ನಾನು ಈ ಕಡೆ ಬಿಸಿನೀರು ಖಾಲಿ ಆಗಿತ್ತು ಕುಡಿಯೋದಕ್ಕೆ ನೀರು ಇಟ್ಕೊಂಡು ಈ ಕಡೆ ಅನ್ನಕ್ಕೂ ಸಹ ಇಡ್ತಾಯಿದ್ದೀನಿ. ಮಧ್ಯಾಹ್ನ ಸಾಂಬಾರು ಮಾಡ್ಕೊಂಡಿದ್ದೆ, ಸೊಪ್ಪು ಸಾಂಬಾರು. ಹಂಗಾಗಿ ಅದದ್ದು ವಿಡಿಯೋ ಏನು ನಾನಿನ್ನು ಹಾಕಿಲ್ಲ ಇಲ್ಲಿ. ಆ ಸಾಂಬಾರು ಮಶಪ್ ಮಾಡ್ಕೊಂಡಿದ್ದೆ. ತುಂಬ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ನಾನು ಮಶಪ್ ಸಾಂಬಾರು, ಹಂಗಾಗಿ ತೋರಿಸಿಲ್ಲ. ಇನ್ನು ಕೆಂಪು ಚಟ್ನಿ ಮಾಡಬೇಕಲ್ವಾ ಇದಕ್ಕೆ, ಹಾಗಾಗಿ ಕೆಂಪು ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಇವಾಗ ನೈಟೇ ಮಾಡಿಟ್ಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಈ ಚಟ್ನಿ ಅಂದರೆ ಎಲ್ಲದೂ ಒಂದೇ ಸಲ ಮಾಡೋಕ್ಕಾಗಲ್ಲ ಅಲ್ವಾ, ಮಾಮೂಲಿ ಚಟ್ನಿ ಪಲ್ಯ ಎಲ್ಲದೂ ಮಾಡೋಕ್ಕಾಗಲ್ಲ. ಹಂಗಾಗಿ ಇವಾಗ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡಿಕೊಂಡು ಈ ಕಡೆ ಸ್ವಲ್ಪ ಅನ್ನಕ್ಕೂ ಇಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಏನಾದರೂ ನಿಮ್ಗೇನಾದರೂ ನಿಮ್ಮ ಅನಿಸಿಕೆ ಏನಾದರೂ ಚೇಂಜಸ್ ಮಾಡ್ಕೊಬೇಕಿಲ್ಲ, ಇದರಲ್ಲಿ ಏನು ಅನಿಸುತ್ತೆ ದಯವಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ಪ್ಲೀಸ್ ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದು ಕೆಂಪು ಚಟ್ನಿ ರೆಸಿಪಿ ಬೇಕಂತಂತಂದರೆ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿದೆ ನನ್ನ ಕೆಂಪು ಚಟ್ನಿ, ಮಸಾಲೆ ದೋಸೆ ಮಾಡೋಂಥ ಕೆಂಪು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಒಂದು ಸಲ ಮಾಡಿಕೊಂಡು ನೋಡಿ. ಇನ್ನು ಅನ್ನಕ್ಕೆ ಇಡಬೇಕಿತ್ತು, ಹಂಗಾಗಿ ಅನ್ನಕ್ಕೂ ಈ ಕಡೆ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಬೇಗನೆ ಊಟ ಅಲ್ವಾ ನಮ್ಮ ಮನೆಗೆ ಸಂಜೆ, ನಾನು ಹಂಗಾಗಿ ಈ ಕಡೆ ಅನ್ನಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.